ಮಹಾದೇವಿ ಅಮ್ಮ ಶ್ರೀಚಕ್ರವಾಸಿನಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟಾ ಕೂಷ್ಮಾಂಡ ಸ್ಕಂದಮಾತಾ ಕಾತ್ಯಾಯನಿ ಕಾಲರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ शालिनी पुरिया कटाक्षं कल्याणी कदम्बवनवासिनी सर्वतीर्थात्मिके सर्वमन्त्रात्मिके सर्वयन्त्रात्मिके सर्वतन्त्रात्मिके सर्वचक्रात्मिके सर्वशक्त्यात्मिके सर्वरूपे जगन्मातृके पाहि मां पाहि मां पाहि मां। ನಮ್ಮ ಇರುವಿಕೆಯನ್ನು ನಾವು ನೆನಪಿಸ್ಬೇಕು, ಆದರೆ ನಿಮ್ಮ ಬಗ್ಗೆ ನಮಗೆ ಸದಾ ಅರಿವಿರುತ್ತೆ. ಚಿಕ್ಕವರು, ಕ್ಷಮಿಸ್ಬಿಡಿ. ತಾಯಿ ಹತ್ರ ಕ್ಷಮೆ ಯಾಕೆ? ನನ್ನ ತಂದೆಗೆ ಪರಮೇಶ್ವರರನ್ನ ಕಂಡರೆ ಕೆಂಡಾಮಂಡಲ ಕೋಪ, ಆದರೆ ನನಗೆ ಅವರನ್ನ ಕಂಡರೆ ತುಂಬಾ ಪ್ರೀತಿ. ನಿನಗೆ ಬಂಗಾರಿಯ ಮೇಲೆ ಇದ್ದಂತೆ. ಸರಿಗರಿಗ ಪಗ ಪದ ಪದ ಸದ ಸರಿಗ. ನನ್ನ ತಂದೆ ನನ್ನ ಮದುವೆಗೆ ಅತಿರಥ ಮಹಾರಥರನ್ನ ಕರೆಸಿದ್ರು, ಆದರೆ ನಾನು ಮನಸ್ಸನ್ನ ಶಿವನಿಗೆ ಕೊಟ್ಬಿಟ್ಟಿದ್ದೆ. ಆಮೇಲೆ ನಿಮ್ಮ ತಂದೆ ದಕ್ಷ ಪ್ರಜಾಪತಿಯವರು ನಿಮ್ಮ ಪ್ರೀತಿನ ಒಪ್ಕೊಂಡ್ರಾ? ಒಪ್ಕೊಳ್ಳಿಲ್ಲ. ಅವ್ರಿಗೆ ನಿಮ್ಮಪ್ಪ ಶೇಖರಿಯಷ್ಟು ಒಳ್ಳೆ ಮನ್ಸಿರ್ಲಿಲ್ವಲ್ಲ. ಶೇಖರಿ, ನನಗಂತೂ ತುಂಬ ಬೇಸರ ಆಗಿದೆಯಪ್ಪ. ಅಲ್ಲ, ಈ ಜಾಜಿಗೆ ಏನಾಗಿದೆ ಅಂತೀನಿ? ಮದುವೆ ವಿಷಯದಲ್ಲಿ ಇಷ್ಟೆಲ್ಲ ಗೊಂದಲ ಮಾಡ್ತಾ ಇದ್ದಾಳೆ. ಇಲ್ಲಪ್ಪ, ನಾವೇ ಅವಳ ಮನಸ್ಸು ಅರಿತುಕೊಂಡು ಮದುವೆ ಗೊತ್ತು ಮಾಡಬೇಕಾಗಿತ್ತು. ಹಾಗಾದ್ರೆ ಇವರಪ್ಪ ಒಪ್ಕೋತಾರಾ? ಅವ್ರ ಮನಸ್ಸಲ್ಲಿರೋದು ನೀನೇ ಬಂಗಾರಿ. ಆದರೆ ಪರಿಸ್ಥಿತಿಗೆ ಕಟ್ಟಿಬಿದ್ದು ಒದ್ದಾಡ್ತಿದ್ದಾರೆ ಅಷ್ಟೇ. ಇನ್ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದಪ್ಪ? ಅವಳು ಸುಖಧರನ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದೀನಿ ಅಂತ ನಾವು ಅದಕ್ಕೆ ಒಪ್ಕೊಂಡ್ವು. ಲಗ್ನ ಪತ್ರಿಕೆ ಬರೆಸೋದಕ್ಕೆ ಸುಖಧರನ್ನ ಅವ್ರ ಮಾವನ್ನ ಕರೆಸ್ಕೊಂಡ್ವು. ಲಗ್ನ ಪತ್ರಿಕೆ ಬರೆಸೋ ದಿವಸ ಚಂದ್ರಧರನ್ನ ಮದುವೆ ಆಗ್ತೀನಿ ಅಂತ ಅವನ ಕೊರಳಿಗೆ ಮಾಲೆ ಹಾಕಿದ್ಲು. ಏನೋ ಅಮ್ಮನವ್ರ ಇಚ್ಛೆ ಇದೇ ಇರಬೇಕು ಅಂತ ಅದಕ್ಕೂ ಒಪ್ಕೊಂಡ್ವಿ. ನಾ ಹೀಗಿರೋವಾಗ ತಾಳಿ ಕಟ್ಸ್ಕೊಳ್ಳೋಕೆ ಮುಂಚೆ ಹಸೆ ಮನೆಯಿಂದ ಎದ್ದು ಹೋಗೋದು ಅಂದ್ರೆ ಏನೇ ಅರ್ಥ? ಇದು ಅಮ್ಮನವ್ರ ಇಚ್ಛೆನೇ ಇರಬಹುದಲ್ವಾ ಅಪ್ಪ? ಅಂತೂ ಇಂತೂ ಓಡಿ ಮಾಡಿ ಊರು ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ. ಮದುವೆ ಮಾತುಕತೆ ಆಗಿದ್ದು ಒಬ್ಬರೊಟ್ಟಿಗೆ, ಹಾರ ಹಾಕಿದ್ದು ಮತ್ತೊಬ್ಬರಿಗೆ. ಈಗ ಮದುವೆ ಆಗ್ತಿರೋದು ಮಾತ್ರ ಮನದಿನಿಯ ನನ್ನ. ಏನಂದ್ರಿ? ಇನ್ನೊಂದ್ಸರ್ತಿ ಹೇಳಿ. ಮನದಿನಿಯ ನನ್ನ. ಹಾಗಂದ್ರೆ ಏನು? ಇಷ್ಟಪಟ್ಟೋನು ಅಂತ. ಮತ್ತೆ ಕಷ್ಟಪಟ್ಕೊಂಡು ಹೇಳಿದ್ರಿ ಮನದಿನಿ ದನ ಅಂತ. ಈ ಮುಗ್ಧತೆಗೆ ಜಾಜಿ ಮಾರು ಹೋಗಿದ್ದು.
ಸಾಧಿಸ್ಬಿಟ್ರಿ ಅಲ್ವಾ? ನಾವು ಮನೆ ಬಿಟ್ಟು ಓಡ್ ಬಂದಿದ್ದು, ಇಲ್ಲಿಗೆ ಬಂದಿದ್ದು ಎಲ್ಲ ಗೊತ್ತು ನಿಮಗೆ. ನಡ್ಸೋರೆ ನಾವು ಯಾವ ಅಂಕ ಆದ್ಮೇಲೆ ಯಾವುದು ಅಂತ ನಮಗ್ ಗೊತ್ತಿರಲ್ವಾ? ಅಂಕ ಅಂದ್ರೆ ಸನ್ನಿವೇಶ, ದೃಶ್ಯ, ಸಂದರ್ಭ. 170, 180 ಇದನ್ನಲ್ವಾ ಅಂಕ ಅಂತ ಕರೆಯೋದು? ಪರೀಕ್ಷೆಗೆ ಸಂಬಂಧಪಟ್ರೆ ಅದು ಅಂಕ, ಬದುಕಿಗೆ ಸಂಬಂಧಪಟ್ರೆ ಇದು ಅಂಕ. ಜಾಜಿ ನಂಗೇನು ಅರ್ಥ ಆಗ್ತಿಲ್ಲ, ಬಾ ಹೋಗೋಣ. ಎಲ್ಲೂ ಹೋಗೋ ಹಾಗಿಲ್ಲ, ನೀವಿಬ್ರು ಬಂದಿರೋ ಕಾರ್ಯ ಮುಗಿಸ್ದೆ. ಏನ್ ಕಾರ್ಯ ಅಂತಾನೆ ಗೊತ್ತಿಲ್ಲ, ಈ ಜಾಜಿ ಜೀಪ್ ಬಿಟ್ಲು, ನಾವಿಲ್ಲಿಗೆ ಬಂದ್ವಿ. ನಾನ್ ಬಿಟ್ನಾ? ನೀನ್ ಬಿಟ್ಟಿದ್ದಲ್ವೇನೋ? ನಂಗೆ ಸರಿಯಾಗಿ ಸೈಕಲೇ ತುಳಿಯಕ್ ಬರಲ್ಲ, ಅಡ್ಡಾದಿಡ್ಡಿ ಬಿಡ್ತೀನಿ, ಇನ್ನು ಈ ಜೀಪ್ ಬಿಡ್ತೀನಾ? ಇವಳು ರೈಲ್ ಬಿಡ್ತಿದ್ದಾಳೆ. ನಾನ್ ಸುಳ್ಳು ಹೇಳ್ತೀನಾ? ಯಾರಿಗ್ ಗೊತ್ತು? ನಾನ್ ನಿನಗ್ ಗೊತ್ತಿಲ್ವಾ? ಗೊತ್ತು. ಕ್ಷಮಿಸಿ, ನಾವು ನೀವಿರೋದನ್ನೇ ಮರ್ತ್ಬಿಟ್ಟಿದ್ವಿ. ಬದುಕಿನ ಜಂಜಾಟದಲ್ಲಿ ಮನುಷ್ಯ ನಮ್ಮನ್ನ ಮರೆಯೋದು ಸಹಜ. ಅದೇನೋ ಕೆಲಸ ಮುಗಿಸ್ದೆ ಹೋಗೋ ಹಾಗಿಲ್ಲ ಅಂದ್ರಲ್ಲ, ಏನದು? ನಿಮ್ಮ ಜೀವನದ ಮುಖ್ಯ ಘಟ್ಟ ಅದು ನೆರವೇರ್ತಾ ಇರೋದು ಇವತ್ತು. ತಗೋ ಇದನ್ನ. ಮುತ್ತೈದೆ ಹೆರಳಿನಲ್ಲಿ ಹೇರಳವಾಗಿರ್ಬೇಕಾದದ್ದು ಇದು. ಮಾತೃಸ್ಥಾನ ಅಲಂಕರಿಸೋ ಹೊಸ್ತಿಲಲ್ಲಿ ನಿಂತಿರೋ ಈ ಮಗಳಿಗೆ ಈ ತಾಯಿಯಿಂದ ಪುಟ್ಟ ಕಾಣಿಕೆ. ಗುರುಗಳೇ, ಯಾರಾದರೂ ನಿಮ್ಮ ಜೊತೆ ನಾನು ಇರೋದನ್ನ ನೋಡಿದ್ರೆ ನಾನು ಸುಖದರ ಅಲ್ಲ ಅನ್ನೋದು ಗೊತ್ತಾಗ್ಬಿಡತ್ತೆ ಅಲ್ವಾ? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಸೂರ್ಯಾಂಶು. ನೀನು ಸುಖದರ ಅನ್ನೋ ವಿಚಾರ ಎಲ್ಲರ ನೆನಪಿನಿಂದ ಆಡ್ಸೋಗೋ ಹಾಗೆ ಮಂತ್ರ ಶಕ್ತಿ ಪ್ರಯೋಗ ಮಾಡಿದ್ದೀನಿ. ಯಾರು ನಿನ್ನನ್ನು ಸುಖದರ ಅಂತ ಪರಿಚಯ ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರ ನೆನಪಿನಿಂದ ಆಡ್ಸೋಗೋ ಹಾಗೆ ಮಂತ್ರ ಶಕ್ತಿ ಪ್ರಯೋಗ ಮಾಡಿದ್ದೀನಿ. ಯಾರು ನಿನ್ನನ್ನು ಸುಖದರ ಅಂತ ಪರಿಚಯ ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಹೇಗಿದೆ ದೇವಲೋಕದ ಸೌಂದರ್ಯ? ಪಿಂಡಜ ಪ್ರವರಾರೂಢ
पिण्डज प्रवरारूढा चण्डकोपस्त्रकैर्युता पिण्डज प्रवरारूढा चण्डकोपस्त्रकैर्युता प्रसादं तनुते मह्यं चन्द्रघण्टेति विश्रुता चन्द्रघण्टेति विश्रुता चन्द्रघण्टेति विश्रुता प्रसादं तनुते मह्यं चन्द्रघण्टेति विश्रुता चन्द्रघण्टेति विश्रुता चन्द्रघण्टेति विश्रुता ಇವಳೇ ಚಂದ್ರಘಂಟ. ನಾನು ಎಷ್ಟು ಮೃದುನೋ ಇವಳು ಅಷ್ಟೇ ಕಠಿಣ. ದುಷ್ಟ ಸಂಹಾರಕ್ಕೆ ಅಂತ ನಿಂತ್ರೆ ಇವಳನ್ನ ಎದುರಿಸಿ ಗೆದ್ದವರೇ ಇಲ್ಲ. ಇವಳೆದುರು ನಿಂತೆ ಮಹಿಷ ಹತನಾಗಿದ್ದು. ಏನಿದು ಬ್ರಹ್ಮಚಾರಿಣಿ, ಸಂಹಾರದ ಕಥೆಯನ್ನು ಹೇಳಿ ಇವರಿಬ್ಬರನ್ನು ಹೆದರಿಸ್ತಿದ್ಯಾ ಹೇಗೆ? ಅಪೂರ್ವ ಶಕ್ತಿಯೊಂದರ ಜನನದ ಮಹತ್ ಕಾರ್ಯಕ್ಕೆ ಮುನ್ನುಡಿ ಬರೆಯುವಂಥ ಈ ಸಂದರ್ಭದಲ್ಲಿ ಸಂಹಾರದ ಕತೆ ಬೇಡ. ಇದು ಸಂಭ್ರಮದ ದಿನ. ಸೃಷ್ಟಿ ಕಾರ್ಯಕ್ಕೆ ಪುಷ್ಟಿ ನೀಡುವುದಕ್ಕಾದರೂ ಈ ಲಯದ ಮಾತನ್ನು ಪಕ್ಕಕ್ಕಿಡು ತಾಯಿ. ಅಪ್ಪಣೆ, ತಾವು ಮುಂದುವರಿಸಿ. ಚಕ್ರಾಪುರಿ ಆಚೆಗಿನ ಕಾಡಿನ ದೇವಸ್ಥಾನದಿಂದ ಇಲ್ಲಿವರೆಗೂ ಬಂದಿದ್ದೀರಿ. ದಣಿವಾಗಿರ್ಬೇಕಲ್ವಾ? ಕುಡಿಯೋಕೆನಾದ್ರೂ? ದಣಿವಾಗಿತ್ತು, ಆದ್ರೆ ಈ ಲೋಕದೊಳಗೆ ಕಾಲಿಡ್ತಾ ದಣಿವೆಲ್ಲ ಮಾಯ ಆಗೋಯ್ತು. ಇಲ್ಲಿನ ಗಾಳಿಲಿ ಅಮೃತ ಸಂಚಾರ ಇದ್ದಂಗಿದೆ. ಅಮೃತ ಏನೋ ಇದೆ, ಆದರೆ ಜೊತೆಗೆ ನಮ್ಮಮ್ಮನೂ ಇಲ್ಲ, ಇವಳಮ್ಮನೂ ಇಲ್ಲ. ಜಗತ್ ಜನನಿನೇ ನಿಮ್ಮ ಜೊತೆ ಇದ್ದಾಳೆ. ಮಹಾದೇವಿ ಮಹಾದೇವಿ ಅಮ್ಮ ಇದ್ದಾಗ ಆಗಲ್ವಲ್ಲ. ಮನುಷ್ಯನ ಸ್ವಭಾವನೇ ಹಾಗೆ. ಇರೋದ್ರ ಬಗ್ಗೆ ಸಂತೋಷ ತೃಪ್ತಿ ಇರೋಲ್ಲ, ಎಲ್ಲದ್ರ ಬಗ್ಗೆ ಸದಾ ಕೊರಗು. ಸಿದ್ದೇಶ್ವರ ಕಡಿಕೆ ನನ್ನ ಹೆಸರನ್ನ ಮರ್ತಿಲ್ಲ ಇನ್ನು ನೀನು. ನಿನ್ನ ಹೆಸರು ಹೇಗೆ ಮರೆಯೋದಕ್ಕೆ ಸಾಧ್ಯ ಕಡ್ಕಿ? ಎಲ್ಲಿವರೆಗೂ ಶ್ರೀಚಕ್ರದ ಕನಸನ್ನ ಅಂತರಾತ್ಮದಲ್ಲಿರುತ್ತೋ ಅಲ್ಲಿವರೆಗೂ ನಿನ್ನನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಶ್ರೀಚಕ್ರದ ಕನಸನ್ನ ಬಿಟ್ಬಿಡು ವಿರೂಪಾಕ್ಷ. ಅದಿನ್ ಮುಂದೆ ನಿನ್ಗೆ ಬರೀ ಹಗಲುಗನ್ಸು. ಗೋಲರುದ್ರ ಸಿದ್ದೇಶ್ವರ ಕಡಿಕೆ, ಇದೇ ಮಾತನ್ನ ನಾನು ನಿನ್ಗೆ ಹೇಳಿದ್ರೆ ನೋಡೋಣ, ಜಾಜಿ ಕುತ್ತಿಗೆಗೆ ಯಾರು ತಾಳಿ ಕಟ್ತಾರೋ ಅದ್ರ ಮೇಲೆ ಶ್ರೀಚಕ್ರ ನಿಂದೋ ನಂದೋ ಅನ್ನೋದು ನಿರ್ಧಾರ ಆಗುತ್ತೆ. ತಾಳಿ ಕಟ್ಟೋದು ನನ್ನ ಮಗ ಚಂದ್ರ, ಶ್ರೀಚಕ್ರ ನಂದು. ಇಲ್ಲ, ತಾಳಿ ಕಟ್ಟೋದು ನನ್ನ ತಮ್ಮ ಸೂರ್ಯಾಂಶು, ಶ್ರೀಚಕ್ರ ನಂದು. ಮನುಷ್ಯ ತನ್ನ ವಿವೇಚನೆಯಲ್ಲಷ್ಟೇ ಯೋಚಿಸ್ತಾನೆ,
ಅದರಾಚೆಗೆ ಒಂದು ಜಗತ್ತಿದೆ, ಶಕ್ತಿ ಇದೆ ಅನ್ನೋ ಅರಿವೇ ಇಲ್ಲ ಅವನಿಗೆ. ಜಾಜಿಯನ್ನ ವರಿಸುವವನು ಚಂದ್ರಧರನೂ ಅಲ್ಲ, ಸೂರ್ಯಾಂಶನೂ ಅಲ್ಲ. ತಗೋ ಈ ವಸ್ತ್ರನ. ವಸ್ತ್ರ ಯಾಕೆ? ಇವತ್ತು ಬಹಳ ವಿಶೇಷವಾದ ದಿನ. ಶಕ್ತಿಯೊಂದರ ಜನನಕ್ಕೆ ಅಧಿಕೃತ ಮುದ್ರೆಯೊತ್ತುವ ದಿನ. ಎಲ್ಲ ಶ್ರೀಚಕ್ರ ನಂದು ಮಾತ್ರ. ಪಕ್ಷ ನೀನ್ ಬಂದಿರೋದು ಯಾಕೆ, ಮಾಡ್ತಿರೋದೇನು? ಇವನ್ ಹತ್ರ ಹಳೆ ದ್ವೇಷ ಸಾಧಿಸ್ಕೊಂಡು ಸಮಯ ವ್ಯರ್ಥ ಮಾಡೋಕ್ಕಿಂತ ಇಬ್ರು ಒಂದಾಗಿ ಶಕ್ತಿ ಪ್ರಯೋಗಿಸಿ ಎರಡು ಪ್ರಖರ ಶಕ್ತಿಗಳು ಒಂದಾದ್ರೆ ಎಂಥ ಮಹಾನ್ ಶಕ್ತಿನಾದ್ರೂ ಮಟ್ಟ ಹಾಕ್ಬೋದು. ಯೋಚನೆ ಮಾಡು. ನಿನ್ ಗೆಳೆಯನು ನಿಂತರಾನೆ ಶ್ರೀಚಕ್ರ ಆಕಾಂಕ್ಷಿ, ಅವನಿಗೂ ಹೇಳೋ ಇಬ್ರು ಒಂದಾಗಿ. ಅದಕ್ಕೆ ನಾವೆಲ್ಲ ಸೇರಿ ಸಂಭ್ರಮವನ್ನ ಆಚರಿಸ್ತಾ ಇದ್ದೀವಿ. ಇದು ತಾಯಿ ಮನೆಯಿಂದ ಮಗಳು ಕೊಡ್ತಾ ಇರೋ ವಸ್ತ್ರ. ಸರ್ವಮಂಗಳ ಮಾಂಗಲ್ಯೆ. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ವಸ್ತ್ರಕ್ಕೆ ಕೊರತೆನೇ ಇರೋಲ್ಲ. ಗೌರಿ ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋ. ಸ್ವೀಕರಿಸು. ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ. ಪಿಂಡಜ ಪ್ರವರಾರೂಢ ಪಿಂಡಜ ಪ್ರವರಾರೂಢ ಚಂಡಕೋಪಸ್ತ್ರಕೈರ್ಯುತಾ, ಪಿಂಡಜ ಪ್ರವರಾರೂಢ ಚಂಡಕೋಪಸ್ತ್ರಕೈರ್ಯುತಾ. ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತಾ, ಚಂದ್ರಘಂಟೇತಿ ವಿಶ್ರುತಾ, ಚಂದ್ರಘಂಟೇತಿ ವಿಶ್ರುತಾ. ಕೂಷ್ಮಾಂಡಿನಿ. संपूर्णकलशं रुधिराप्लुतमेव च दधानहस्तपद्माभ्यां कूष्माण्डशुभदास्तु मे.
रुधिराप्लुतमेव च दधान हस्तपद्माभ्यां कूष्माण्डशुभदास्तु मे कूष्माण्डशुभदास्तु